ಈಗಿನ ಕಾಲದಲ್ಲಿ ಗಂಡ್ಮಕ್ಳು ತುಂಬಾ ಟೈಟ್ ಆಗಿರುವ ಪ್ಯಾಂಟ್ಸ್ ಅಂಡರ್ ಗಾರ್ಮೆಂಟ್ಸ್ ಹಾಕೊಳ್ತಾರೆ. ಸೊ ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಏನಂದ್ರೆ, ಅದು ಟೈಟ್ ಅಂಡರ್ ಗಾರ್ಮೆಂಟ್ಸ್ ಹಾಕೋದ್ರಿಂದ ಟೆಸ್ಟಿಕ್ಯುಲರ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಸೆಮೆನ್ ಕ್ವಾಲಿಟಿ ಡಿಟ್ರೇಟ್ ಆಗ್ತಾ ಹೋಗುತ್ತೆ. ನಾವು ಒಂದ್ ದಿವಸದಲ್ಲಿ 24 ಅವರ್ಸ್ ಟೈಟ್ ಕ್ಲೋತ್ಸ್ ಹಾಕೋದಕ್ಕಿಂತ ಒಂದು 12 to 15 ಅವರ್ಸ್ ಲೂಸ್ ಅಂಡರ್ ಗಾರ್ಮೆಂಟ್ಸ್ ಹಾಕೊಂಡ್ರೆ ಇದರಲ್ಲಿ ಆಗುವ ಡ್ಯಾಮೇಜ್ ಅನ್ನು ನಾವು ತಡೆಗಟ್ಟಬಹುದು. ಸೊ ಆದಷ್ಟು ಮನೇಲಿ ಇರ್ತಾ ಟೈಟ್ ಅಂಡರ್ ಗಾರ್ಮೆಂಟ್ಸ್ ಮತ್ತೆ ಟೈಟ್ ಕ್ಲೋತ್ಸ್ ಅನ್ನು ಹಾಕೋಬೇಡಿ. ಸೆಮೆನ್ ಕ್ವಾಲಿಟಿ ಇಂಪ್ರೂವ್ ಮಾಡಕ್ಕೆ ಆಪರ್ಚುನಿಟಿ ಆಗುತ್ತೆ. ಇದು ಯಂಗ್ ಏಜ್ ಅಲ್ಲಿ, ಸಣ್ಣ ವಯಸ್ಸಲ್ಲಿ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಗೊತ್ತಾಗಲ್ಲ. ಬಟ್ ಏಜ್ ಆದಂಗೆ ಇನ್ಕ್ರೀಸ್ ಟೆಂಪರೇಚರ್ ಟೆಸ್ಟಿಕಲ್ಸ್ ಮೇಲೆ ಸ್ಪರ್ಮ್ ಕ್ವಾಲಿಟಿನ ಡಿಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಸಣ್ಣ ಚೇಂಜಸ್ ಮಾಡ್ಬಿಟ್ಟು ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕು ಅಂತ ಅಂದ್ರೆ ಆದಷ್ಟು ಲೂಸ್ ಅಂಡರ್ ಗಾರ್ಮೆಂಟ್ಸ್, ಲೂಸ್ ಕ್ಲೋತ್ಸ್ ಮನೇಲಿ ಇರ್ತಾ ಹಾಕೋಬೇಡಿ. ಈ ವಿಡಿಯೋವನ್ನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ದಂಪತಿಗಳಿಗೆ ಹಾಗೂ ರೀಸೆಂಟ್ಲಿ ಮದುವೆ ಆಗಿರುವ ದಂಪತಿಗಳಿಗೆ ಆದಷ್ಟು ಶೇರ್ ಮಾಡಿ.